By the maximality of W, there must be an element of the form W0 plus alpha 1 Z1 plus alpha 2 T Z1 plus so on up to plus alpha K T power K minus 1 Z1, which is not equals to 0, belongs to W1 intersection V1. So this element is exist by the maximality of W, where W0 which belongs to W and where not all alphas are zeros. Means ಇಲ್ಲಿ ನಾವು ಎಲ್ಲ ಸ್ಕೇಲರ್ಸು ಕೂಡ ನಾಟ್ ಈಕ್ವಲ್ಸ್ ಟು ಝೀರೋ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀವಿ. ಬಿಕಾಸ್ ಇಫ್ ಇನ್ ಕೇಸ್ ನಮಗೇನಾದರೂ ಎಲ್ಲ ಆಲ್ಫಾಸು ಕೂಡ ಝೀರೋ ಆಯಿತು ಅಂತ ಹೇಳಿದ್ರೆ ನಮಗೆ ಕಾಂಟ್ರಡಿಕ್ಷನ್ ಸಿಗುತ್ತೆ. ಏನಕ್ಕಂದರೆ ಆಲ್ಫಾ 1 ಆಲ್ಫಾ 2 ಅಪ್ ಟು ಆಲ್ಫಾಕ್ಕೆ ಝೀರೋ ಆಯಿತು ಅಂದರೆ ನಮಗೆ ಈ ಎಲ್ಲ ಟರ್ಮ್ಸು ಝೀರೋ ಆಗಿ ಉಳಿಯೋದೇನು W0 ವಿಚ್ ಈಸ್ ನಾಟ್ ಈಕ್ವಲ್ಸ್ ಟು ಝೀರೋ ವಿಚ್ ಬಿಲಾಂಗ್ಸ್ ಟು W1 ಇಂಟರ್ಸೆಕ್ಷನ್ V1 ಆಗುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ W0 ವಿಚ್ ಬಿಲಾಂಗ್ಸ್ ಟು W1 ಆಗಿರುತ್ತೆ ಆ್ಯಂಡ್ W0 ವಿಚ್ ಬಿಲಾಂಗ್ಸ್ ಟು V1 ಕೂಡ ಆಗಿರುತ್ತೆ. and here we get W0 which belongs to W, and here we get W0 belongs to V1. then we can say W0 which belongs to W intersection V1. ಸೊ ನಾವು ಸ್ಟಾರ್ಟಿಂಗಲ್ಲಿ ಕನ್ಸಿಡರ್ ಮಾಡಿದ್ದೀವಿ W ಇಂಟರ್ಸೆಕ್ಷನ್ V1 ವಿಚ್ ಈಸ್ ಈಕ್ವಲ್ ಟು ಸಿಂಗಲ್ಟನ್ ಸೆಟ್ 0 ಅಂತ. ಬೈ ಯೂಸಿಂಗ್ ದಿಸ್ ಒನ್ ನಮಗೇನಾಗಬೇಕು W0 ಈಸ್ ಈಕ್ವಲ್ ಟು 0 ಆಗಬೇಕು. ಬಟ್ ಇಲ್ಲಿ ನಮಗೇನು ಸಿಕ್ಕಿದೆ W0 ಈಸ್ ನಾಟ್ ಈಕ್ವಲ್ಸ್ ಟು 0, ನಾನ್ ಝೀರೋ ವೆಕ್ಟರ್ ಅಂತ ಸಿಕ್ಕಿರೋದು. ಸೊ ಕಾಂಟ್ರಡಿಕ್ಷನ್ ಸಿಗ್ತಾ ಇದೆ. ಏನಕ್ಕೆ ಕಾಂಟ್ರಡಿಕ್ಷನ್ ಸಿಕ್ತು ಅಂದರೆ ನಾವೇನಾದರೂ ಆಲ್ಫಾ ಐಸ್ ಅಂದರೆ ಎಲ್ಲ ಸ್ಕೇಲರ್ಸ್ ಏನಾದರೂ 0 ಅಂತ ಹೇಳಿ ಕನ್ಸಿಡರ್ ಮಾಡಿಬಿಟ್ರೆ ನಮಗೆ ಈ ಥರ ಎಲಿಮೆಂಟ್ ಎಕ್ಸಿಸ್ಟ್ ಆಗೋದಕ್ಕೆ ಕಾಂಟ್ರಡಿಕ್ಷನ್ ಸಿಗುತ್ತೆ. ಹಾಗಾಗಿ ನಾವಿಲ್ಲಿ ಏನಂತ ತೊಗೊಂಡಿದ್ದೀವಿ, ನಾಟ್ ಆಲ್ ಆಲ್ಫಾಸ್ ಆರ್ ಈಕ್ವಲ್ ಟು ಝೀರೋಸ್ ಅಂತ ಹೇಳಿ ತೊಗೊಂಡಿದ್ದೀವಿ. ನೆಕ್ಸ್ಟು, ಲೆಟ್ ಆಲ್ಫಾ ಎಸ್ ಬಿ ದ ಫಸ್ಟ್ ನಾನ್ ಝೀರೋ ಎಲಿಮೆಂಟ್, ದೆನ್ W0 ಪ್ಲಸ್ alpha s t power s minus 1 z1 plus so on up to plus alpha k t power k minus 1 z1 which belongs to V1. ಬಿಕಾಸ್ ಈ ಟರ್ಮ್ ನಮಗೆ ಬಿಲಾಂಗ್ಸ್ ಟು W1 ಇಂಟರ್ಸೆಕ್ಷನ್ V1 ಅಲ್ಲಿ ಇದೆ ಅಂತಂದಮೇಲೆ ಸೊ V1 ಅಲ್ಲೂ ಇರುತ್ತೆ W1 ಅಲ್ಲೂ ಇರುತ್ತೆ ಅಲ್ವಾ. ಸೊ ಈಗ ನಾಟ್ ಆಲ್ ಆಲ್ಫಾಸ್ ಆರ್ ಈಕ್ವಲ್ಸ್ ಟು 0 ಅಂತ ಹೇಳಿ ಬಂದಿರೋದ್ರಿಂದ ಅದರಲ್ಲಿ ಆಲ್ಫಾ ಎಸ್ ಫಸ್ಟ್ ನಾನ್ ಝೀರೋ ಸ್ಕೇಲಾರ್ ಅಂತ ಹೇಳಿ ತಗೋತಾ ಇದ್ದೀವಿ. ಸೊ ಹಾಗಾಗಿ ಇದನ್ನು ಬರೆದಿರೋದು. ಸೊ ವಿಚ್ ಈಸ್ ಬಿಲಾಂಗ್ಸ್ ಟು V1 ವಿಚ್ implies W0 plus alpha s plus t power s plus 1 t plus so on up to plus alpha k t power k minus s of t s minus 1 z1 which belongs to V1. So call this as equation star. Since this alpha s is not equals to 0, because here we consider that alpha s be the first non-zero element, right? So now from lemma 1, so lemma 1 ಏನು ಹೇಳುತ್ತೆ ಅಂದರೆ, so look here, so if t belongs to a of e is nilpotent, then alpha naught plus alpha 1 t plus alpha 2 t square plus 1 up to plus alpha n t power n, where each alpha I belongs to f is invertible if alpha naught is not equals to 0. ಅಂದರೆ ಈ ಫಸ್ಟ್ ಟರ್ಮ್ ನಮಗೆ ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿ ಬಂದರೆ ಸೊ ಆ ಎಲಿಮೆಂಟ್ ಏನಾಗುತ್ತೆ, ದಿಸ್ ಇಸ್ ಇನ್ವರ್ಟಿಬಲ್ ಆಗಿರುತ್ತೆ ಅಂತ ಹೇಳುತ್ತೆ. ಸೊ ಬೈ ಯೂಸಿಂಗ್ ದಿಸ್ ಒನ್ ವಿ ಕ್ಯಾನ್ ಸೇ ದಟ್, ಸೊ ಇಲ್ಲೂ ಕೂಡ ಆಲ್ಫಾ ಎಸ್ ಈಸ್ ನಾಟ್ ಈಕ್ವಲ್ಸ್ ಟು 0 ಆ್ಯಂಡ್ ನಿಲ್ಪೋಟೆಂಟ್ ಅಂತಲೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಟರ್ಮ್ ಏನಾಗುತ್ತೆ ನಮಗೆ ಇನ್ವರ್ಟಿಬಲ್ ಆಗಿರುತ್ತೆ. ಸೊ ದೇರ್ ಫೋರ್ ಬೈ ಯೂಸಿಂಗ್ ದ ಲೆಮ್ಮಾ 1 ವಿ ಕ್ಯಾನ್ ಸೇ ದಟ್ ಆಲ್ಫಾ ಎಸ್ ಪ್ಲಸ್ 1 ಟಿ ಪ್ಲಸ್ 1 ಅಪ್ ಟು ಪ್ಲಸ್ ಆಲ್ಫಾ ಕೆ ಟಿ ಪವರ್ ಕೆ ಮೈನಸ್ ಎಸ್ ಈಸ್ invertible. Let S be the inverse. So then S is the polynomial in T. Thus W and V1 are invariant under S. ಈಗ S ಅನ್ನೋದು ಇನ್ವರ್ಸ್ ಆಗಿರೋದ್ರಿಂದ ಸೊ ಇಕ್ವೇಷನ್ ಸ್ಟಾರ್ಗೆ ಮಲ್ಟಿಪ್ಲೈ ಮಾಡಿ ಅದನ್ನು, ಸೊ ವಿ ಗೆಟ್ ಎಸ್ W0 ಪ್ಲಸ್, ಸೊ ಇದಕ್ಕೆ ಎಸ್ ಇನ್ವರ್ಸ್ ಆಗಿರೋದ್ರಿಂದ ಎಸ್ ಇನ್ವರ್ಸ್ ಆಗಿರುತ್ತೆ. ಸೊ ಹಾಗಾಗಿ ಐ ಬರುತ್ತೆ ಇಲ್ಲಿ. ಸೊ ರಿಮೈನಿಂಗ್ ಟರ್ಮ್ ಇಸ್ ಟಿ ಪವರ್ ಎಸ್ ಮೈನಸ್ 1 z1 ವಿಚ್ ಬಿಲಾಂಗ್ಸ್ ಟು ಎಸ್ V1. ಸೊ ಎಸ್ V1 ವಿಚ್ ಇಸ್ ಕಂಟೈನ್ಡ್ ಇನ್ V1. So which belongs to, which implies t power s minus 1 z1 belongs to V1 plus SW. So this is contained in V1 plus W. So therefore which implies t power s minus 1 z1 which belongs to V1 plus W. So since s minus 1 is less than k, so s minus k less than k ಗೆ ನಮಗೆ ಇಲ್ಲೇನು ಸಿಗ್ತಿದೆ, t power s minus 1 z1 which belongs to V1 plus W ಸಿಗ್ತಿದೆ. ಸೊ which is a contradiction because ನಾವು ಸ್ಟಾರ್ಟಿಂಗಲ್ಲಿ ಏನಂತ ಕನ್ಸಿಡರ್ ಮಾಡಿದ್ವಿ, ಸೊ ಟಿ ಪವರ್ ಐ ಝೆಡ್ ವಿಚ್ ಡಸಂಟ್ ಬಿಲಾಂಗ್ಸ್ ಟು V1 ಪ್ಲಸ್ W ಫಾರ್ ಐ ಲೆಸ್ ದ್ಯಾನ್ ಕೆ. ಅಂದರೆ ಐ ಲೆಸ್ ದ್ಯಾನ್ ಕೆ ಕೇಸಿಗೆ ಸೊ ಈ ಟರ್ಮು ವಿಚ್ ಡಸಂಟ್ ಬಿಲಾಂಗ್ಸ್ ಟು V1 ಪ್ಲಸ್ W ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ಬಟ್ ಇಲ್ಲಿ ಏನು ಸಿಕ್ತು, ಎಸ್ ಮೈನಸ್ 1 ಲೆಸ್ ದ್ಯಾನ್ ಕೆ ಆಗಿದೆ ಆ್ಯಂಡ್ ಆ ಕೇಸಿಗೆ ನಮಗೆ ಏನಾಗ್ತಿದೆ, ಟಿ ಪವರ್ ಎಸ್ ಮೈನಸ್ 1 z1 ಬಿಲಾಂಗ್ಸ್ ಟು V1 ಪ್ಲಸ್ W ಆಗ್ತಿದೆ. ಸೊ ನಾವು ಅಸ್ಯೂಮ್ ಮಾಡ್ಕೊಂಡಿರೋದ್ರಿಂದ ನಮಗೆ ಇಲ್ಲಿ ಏನು ಬರಬೇಕಿತ್ತು, ಡಸಂಟ್ ಬಿಲಾಂಗ್ಸ್ ಟು V1 ಪ್ಲಸ್ W ಬರಬೇಕಿತ್ತು. ಬಟ್ ಬಿಲಾಂಗ್ಸ್ ಟು V1 ಪ್ಲಸ್ W ಬರ್ತಿದೆ ಅಂದರೆ ಸೊ ವಿಚ್ ಈಸ್ ಎ ಕಾಂಟ್ರಡಿಕ್ಷನ್.
ಇಲ್ಲಿ ನಮಗೆ ಏನಕ್ಕೆ ಕಾಂಟ್ರಡಿಕ್ಷನ್ ಸಿಗ್ತಿದೆ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಕನ್ಸಿಡರ್ ಮಾಡಿದ್ವಿ ಏನಂದರೆ ಝೆಡ್ ಬಿಲಾಂಗ್ಸ್ ಟು ವಿ ಆ್ಯಂಡ್ ಝೆಡ್ ಡಸನ್ ಬಿಲಾಂಗ್ಸ್ ಟು V1 ಪ್ಲಸ್ ಡಬ್ಲ್ಯೂ ಅಂಥೇಳಿ ಕನ್ಸಿಡರ್ ಮಾಡಿದ್ವಿ ಅಲ್ವಾ. ಸೊ ದೇರ್ ಫೋರ್ we get contradiction, so therefore we can say that Z belongs to V1 plus W and Z belongs to V ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ನಮಗೆ Z belongs to V1 plus W ಆಯಿತು ಅಂದರೆ then we say that V is equal to V1 plus W and hence the proof.